ನಮ್ಮ ಜೀವನದಲ್ಲಿ ನಾವು ದುಡುಕಿನಿಂದ ಮಾತನಾಡುವ ಮಾತುಗಳು ಹಾಗೂ ಕೆಲ ನಿರ್ಧಾರಗಳು ನಮ್ಮನ್ನ ಸಂಕಷ್ಟಕ್ಕೂ ಸಿಲುಕಿಸಬಹುದು, ಪೇಚಿಗೆಯೂ ಸಿಲುಕಿಸಬಹುದು. ಹೌದು, ಯಾವುದೇ ವಿಚಾರಕ್ಕಾಗಲಿ ಯಾವುದೇ ಸಂದರ್ಭದಲ್ಲಾಗಲಿ ನಾವು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತನಾಡುವುದು ಒಳಿತು. ಯಾಕಂದ್ರೆ ಇಲ್ಲಿ ಒಂದು ಕತೆ ಇದೆ. ಆ ಕತೆ ನಿಮ್ಮ ಹೃದಯಕ್ಕೆ ನಾಟುವುದು ಖಂಡಿತ. ಸ್ವಲ್ಪ ಸಮಯ ನೀಡಿ ಈ ಕಥೆಯನ್ನ ಕೇಳಿ. ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಒಂದೊಂದು ಹಲವಾರು ಕಥೆಗಳಿರುತ್ತವೆ. ಅದು ಒಳ್ಳೆಯ ಕಥೆಗಳಾಗಿರ್ಬೋದು ಅಥವಾ ಕೆಟ್ಟ ಕಥೆಗಳಾಗಿರ್ಬೋದು, ಖುಷಿಯ ಕಥೆಗಳಾಗಿರ್ಬೋದು, ದುಃಖದ ಕಥೆಗಳಾಗಿರ್ಬೋದು. ಹೀಗೆ ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಒಬ್ಬ ಮಗ ಹಾಗೂ ತಂದೆ ರೈಲಿನ ಕಿಟಕಿಯ ಪಕ್ಕ ಕುಳಿತು ಪ್ರಯಾಣ ಮಾಡ್ತಿರ್ತಾರೆ. ತಂದೆ ಸರಿಸುಮಾರು 70 ವಯಸ್ಸಿನ ಆಸುಪಾಸಿನಲ್ಲಿದ್ರೆ ಮಗ 30ರಿಂದ 35 ಆಸುಪಾಸಿನವನು. ಸ್ವಲ್ಪ ಸಮಯ ಸಾಗಿದಂತೆ ಕಿಟಕಿಯಲ್ಲಿ ಕಾಣುವ ಮರಗಳು ಹಾಗೂ ಪ್ರಾಣಿಗಳನ್ನ ಕಂಡ ಮಗ ಹೇಳ್ತಾನೆ, ಅಪ್ಪ ಅಪ್ಪ ನೋಡು, ಮರಗಳು ಹಿಂದೆ ಹೋಗ್ತಿವೆ, ನಾವು ಮುಂದೆ ಹೋಗ್ತಿದ್ದೇವೆ. ನೋಡು ಅಪ್ಪ, ಹಸು, ನಾವು ಅದನ್ನ ದಾಟಿ ಮುಂದೆ ಹೋಗ್ತಿವೆ. ಅಪ್ಪ ಅಲ್ಲಿ ನೋಡು, ಮೋಡಗಳು ಓಡ್ತಾ ಇವೆ ಅಪ್ಪ ಅಂತ ಆ ಮಗ ತನ್ನ ತಂದೆಗೆ ಇನ್ನಿಲ್ಲದ ಖುಷಿಯಿಂದ ಹೇಳ್ತಾ ಇರ್ತಾನೆ. ಇದನ್ನ ಕಂಡ ಅಪ್ಪ ಕೂಡ ಮುಗುಳ್ನಕ್ಕು ಸಾಕಷ್ಟು ಸಂತೋಷದಿಂದ ಕುಳಿತಿರ್ತಾನೆ. ಆದರೆ ಇವರಿಬ್ಬರ ಪಕ್ಕ ಕುಳಿತ ಯುವ ಜೋಡಿಯೊಂದು ಇವರನ್ನು ಕಂಡು ಕೂಕನಿಗೆ ಬೀರ್ತಾ ಇರುತ್ತೆ. ಸ್ವಲ್ಪ ಸಮಯದ ನಂತರ, ಏನಾಗಿದೆ ನಿಮ್ಮ ಮಗನಿಗೆ? ಆತನನ್ನ ಯಾವುದಾದರೂ ಒಂದು ಒಳ್ಳೆಯ ಆಸ್ಪತ್ರೆಗೆ ತೋರಿಸಬಾರದೆ? ಇಷ್ಟು ವಯಸ್ಸಾದರೂ ಕೂಡ ಚಿಕ್ಕ ಮಗುವಿನಂತೆ ವರ್ತಿಸುತ್ತಿದ್ದಾನೆ. ಅವನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ. ಆತನ ವರ್ತನೆ ಸಹ ಪ್ರಯಾಣಿಕರಿಗೆ ಕೂಡ ಕಿರಿಕಿರಿ ಮಾಡ್ತಾ ಇದೆ ಅಂತ ಹಿಂದೆ ಮುಂದೆ ನೋಡದೆ ಆತ ತಂದೆಯ ಮುಖದ ಮೇಲೆ ಹೊಡೆದ ಹಾಗೆ ಹೇಳ್ತಾರೆ. ಯುವ ಜೋಡಿಯ ಮಾತನ್ನ ಕೇಳಿದ ಅಪ್ಪ ಏನು ಮಾತನಾಡದೆ ಸುಮ್ಮನಾಗುತ್ತಾನೆ. ಸ್ವಲ್ಪ ಸಮಯ ಅಲ್ಲಿ ಶಾಂತಭಾವ ಆವರಿಸುತ್ತದೆ. ಬಳಿಕ ಆ ತಂದೆ ಆ ಯುವ ಮನಸ್ಸಿಗೆ ಹೇಳುತ್ತಾನೆ, ನನ್ನ ಮಗ ಹುಟ್ಟು ಕುರುಡ. ಆತನಿಗೀಗ 34 ವರ್ಷ. 34 ವರ್ಷದಿಂದ ಕೂಡ ಅವನು ಹುಟ್ಟು ಕುರುಡನಾಗಿದ್ದ. ಆತನಿಗೆ ಕಿವಿ ಬಿಟ್ಟು ಕಣ್ಣು ಕಾಣುತ್ತಿರಲಿಲ್ಲ. ಇದೀಗ 2 ದಿನಗಳ ಹಿಂದೆ ಆತನಿಗೆ ಕಣ್ಣಿನ ಆಪರೇಷನ್ ಮಾಡಿಸಿದ್ದೇವೆ. ಹೀಗಾಗಿ ಅವನು ಮೊದಲ ಬಾರಿ ಈ ಭೂಮಿಯನ್ನ ಕಣ್ತೆರೆದು ನೋಡ್ತಾ ಇದ್ದಾನೆ. ಹೀಗಾಗಿ ಕಾಣುವುದನ್ನೆಲ್ಲವನ್ನ ತನ್ನ ಮನಸ್ಸಿನಿಂದ ಅಪ್ಪಿಕೊಳ್ತಿದ್ದಾನೆ ಅಂದಾಗ ಈ ಮಾತುಗಳನ್ನ ಕೇಳಿದ ಯುವ ಜೋಡಿ ಶಾಂತ ಚಿತ್ತಕ್ಕೆ ಮರಳಿ ಕಣ್ಣಂಚಿನಲ್ಲಿ ನೀರು ಹರಿಸುತ್ತದೆ. ಹೀಗೆ ಭೂಮಿಯ ಮೇಲಿನ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಕತೆ ಇರುತ್ತದೆ. ನೀವು ಅವರನ್ನ ನಿಜವಾಗಿಯೂ ತಿಳಿದುಕೊಳ್ಳುವ ಮೊದಲು ಅವರನ್ನ ನಿರ್ಣಯಿಸಬೇಡಿ. ಈ ಸತ್ಯವು ನಿಮಗೆ ಆಶ್ಚರ್ಯವಾಗಬಹುದು. ಈ ಕಥೆಯ ನೀತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮತ್ತು ಕಾಮೆಂಟ್ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ನಮಸ್ತೆ.